ಇನ್ನೂ ಕೂಡ ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ವಿಸ್ತರಣೆ ಏನಿತ್ತು ಅದರ ಕಿಚ್ಚು ಆರ್ತಾ ಇಲ್ಲ. ಶಾಸಕ ಎಂ ಕೃಷ್ಣಪ್ಪಗೆ ಅವಕಾಶ ನೀಡೋದಕ್ಕೆ ಒಬ್ಬ ಸಚಿವರಿಗೆ ಕೊಕ್ ನೀಡಲಾಗುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಚಿವ ಸ್ಥಾನ ಸಿಗದೆ ಅಸಮಾಧಾನ, ಎಂ ಕೃಷ್ಣಪ್ಪಗಾಗಿ ತ್ಯಾಗದ ಸೂತ್ರ. ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರನ್ನ ಕೈಬಿಟ್ಟು ಕೃಷ್ಣಪ್ಪನವರಿಗೆ ಸ್ಥಾನ ಕೊಡ್ತಾ ಹೈಕಮಾಂಡ್. ಒಕ್ಕಲಿಗ ಸಮುದಾಯದ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಡಿಕೆಶಿ ಸಂಪುಟದಲ್ಲಿರುವ 5 ಒಕ್ಕಲಿಗ ಸಚಿವರ ಪೈಕಿ ಒಬ್ಬರನ್ನ ಸಂಪುಟದಿಂದ ಕೈಬಿಡೋ ಸಾಧ್ಯತೆ ಇದೆ. ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಕೃಷ್ಣ ಬೈರೇಗೌಡ, ಎಚ್.ಸಿ. ಬಾಲಕೃಷ್ಣ, ರಾಮಲಿಂಗಾರೆಡ್ಡಿ ಒಕ್ಕಲಿಗ ಸಮುದಾಯದಿಂದ ಸಚಿವರಾಗಿದ್ದಾರೆ. ಇವರಿಷ್ಟು ಜನರಲ್ಲಿ ಒಬ್ಬರನ್ನ ಕೈಬಿಟ್ಟು ಕೃಷ್ಣಪ್ಪನವರಿಗೆ ಸ್ಥಾನ ಕೊಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಎಂ ಕೃಷ್ಣಪ್ಪ ಅವರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ರು. ಪ್ರಿಯಾ ಕೃಷ್ಣಗೂ ಸ್ಥಾನ ಕೊಟ್ಟಿಲ್ಲ, ಕೃಷ್ಣಪ್ಪ ಅವ್ರಿಗೂ ಸ್ಥಾನ ಕೊಟ್ಟಿಲ್ಲ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ಹೋರಾಟ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಸುರ್ಜೇವಾಲಾ ಕೂಡ ಅವರನ್ನ ಭೇಟಿ ಮಾಡಿದ್ರು. ಕೃಷ್ಣ ಬೈರೇಗೌಡರಿಗೆ ಖುದ್ದು ಹೈಕಮಾಂಡ್ ಅವಕಾಶ ಕಲ್ಪಿಸಿದ್ದಾರೆ. ಇತ್ತ ಹಾಸನ ಜಿಲ್ಲೆಗೆ ಶಿವಲಿಂಗೇಗೌಡರು ಒಬ್ಬರೇ ಒಬ್ಬ ಸಚಿವರು. ಸಿದ್ದರಾಮಯ್ಯ ಕೋಟಾದಲ್ಲಿ ಸಚಿವ ಹಿನ್ನೆಲೆ ಕೈ ಬಿಡೋದು ಡೌಟ್ ಅವರಿಬ್ಬರನ್ನ. ಇನ್ನು ರಾಮಲಿಂಗಾರೆಡ್ಡಿ ಹಿರಿತನದ ಕಾರಣಕ್ಕೆ ರಾಮಲಿಂಗಾರೆಡ್ಡಿ ಅವರನ್ನ ಕೈ ಬಿಡೋದು ಕೂಡ ಡೌಟು. ಎಚ್.ಸಿ. ಬಾಲಕೃಷ್ಣ, ಚಲುವರಾಯಸ್ವಾಮಿ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಮಂಡ್ಯಕ್ಕೆ 2 ಸಚಿವ ಸ್ಥಾನ ಹಿನ್ನೆಲೆಯಲ್ಲಿ ತ್ಯಾಗದ ಸೂತ್ರವನ್ನ ಅನ್ವಯಿಸಬಹುದು. ಬೆಂಗಳೂರು ದಕ್ಷಿಣದ ಬಾಲಕೃಷ್ಣ ಅವರಿಂದ ರಾಜೀನಾಮೆ ಪಡ್ಕೊಳ್ಳೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಸಚಿವ ಸ್ಥಾನ ತ್ಯಾಗಕ್ಕೆ ಸಿದ್ಧ ಅಂತ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಹೀಗಾಗಿ ಬಾಲಕೃಷ್ಣ ಅವರಿಂದ ರಾಜೀನಾಮೆ ಪಡೆದು ಅದನ್ನ ಕೃಷ್ಣಪ್ಪನವರಿಗೆ ನೀಡ್ತಾರಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನೇನು ಆಲ್ರೆಡಿ ಎಲೆಕ್ಷನ್ ಮೋಡಲ್ ಇದ್ದಾರೆ. ಆದ್ರೂ ಈ ಬಾರಿ ಸಂಪುಟ ವಿಸ್ತರಣೆ ಇತ್ತಲ್ಲ, ಅಧ್ವಾನ ಎದ್ದು ಹೋಯ್ತು. ಇದೇನ್ ರಾಹುಲ್ ಗಾಂಧಿ ಅವರ ಐಡಿಯಾನೋ ವೇಣುಗೋಪಾಲ್ ಐಡಿಯಾನೋ ಗೊತ್ತಿಲ್ಲ, ಗಬ್ಬೆಬ್ರಸ್ಬಿಟ್ರು. ಒಂದಷ್ಟು ಜನದ ಲಿಸ್ಟಲ್ಲಿ ಹೆಸರು ಸೇರ್ಸೋದಂತೆ, ಕಡೆ ಮೂಮೆಂಟ್ ಅಲ್ಲಿ ಅವರನ್ನ ಲಿಸ್ಟಿಂದ ಹೊರ ತೆಗೆಯೋದಂತೆ, ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಂತೆ, ಮತ್ತವ್ರನ್ನ ತೆಗೆಯೋದಂತೆ. ಏನು ಆಟ ಆಡ್ತಾ ಇದೀರೇನ್ರಿ? ರಾಜ್ಯದ ಸಚಿವ ಸಂಪುಟ ಅಂತಂದ್ರೆ ಏನ್ ತಮಾಷೆ ಆಗೋಗಿದ್ಯಾ ಅಂತ ನಾಚಿಕೆ ಆಗಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಶುಡ್ feel shame on this.